ಇನ್ನು ದಿಲೀಪ್ ರಾಜ್ ಅವರು ಸಾವನ್ನಪ್ಪಿದಂತಹ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ಎದುರಾಗಿರುವಂಥದ್ದು. ಹೌದು, ಮತ್ತೊಬ್ಬರು ಪ್ರಖ್ಯಾತ ನಟರೊಬ್ಬರಿಗೆ ಕೊನೆ ಸೆಳೆದಿರುವಂಥದ್ದು. ದಿಲೀಪ್ ರಾಜ್ ಜೊತೆ ಅಭಿನಯಿಸಿ ಇಟರ್ ಕಲ್ಯಾಣ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸ್ತಿದ್ದಂತಹ ಮತ್ತೊಬ್ಬ ಪ್ರಖ್ಯಾತ ನಟರು ಇದೀಗ ನಿಧನರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಹಾಗಾದ್ರೆ ಯಾರಪ್ಪ ಇದು ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕಂತ ಕನಸುಗಳನ್ನು ಇಟ್ಕೊಂಡಿದ್ದಂಥ ಯುವ ನಟ ಅಂತಲೂ ಕೂಡ ಹೇಳ್ಬೋದು. ಪಾಪ ಕಾಮಿಡಿ ಕಲಾವಿಗಳ ಮೂಲಕ ಹೆಸರು ಮಾಡ್ಕೊಂಡು ಬಂದಂಥ ಇವರು ಇದೀಗ ದಿಲೀಪ್ ರಾಜ್ ಸಾವಿರ ಮೇಲೆ ಅವರು ಕೂಡ ಈಗ ಸಾವನ್ನಪ್ಪಿರುವಂಥದ್ದು. ಅವರು ಕೂಡ ಹೃದಯಘಾತದಿಂದ ಕೊನೆಗೆ ಸೆಳೆದಿರುವಂಥದ್ದು ಬೇರೆ ಯಾರಲ್ಲ, ರಾಕೇಶ್ ಪೂಜಾರಿ ಅವರು ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ PA ಪಾತ್ರದಲ್ಲಿ ಅಭಿನಯಿಸುತ್ತಾರೆ. ಹೌದು, ದಿಲೀಪ್ ರಾಜ್ ಅವರಿಗೆ PA ಪಾತ್ರದಲ್ಲಿ ಅಭಿನಯಿಸುತ್ತಾರೆ. ಈಗ ಮೊನ್ನೆ ತಾನೇ ದಿಲೀಪ್ ರಾಜ್ ಅವರು ಸಾವನ್ನಪ್ಪಿದ್ರು. ಈಗ ಇದೇ ಹೃದಯಘಾತಕ್ಕೆ ಒಳಗಾಗಿ ಬೆಳಗಿನ ಜಾವ 3:30 ಸುಮಾರಿನಲ್ಲಿ ಮಲಗಿದಂಥ ಸ್ಥಳದಲ್ಲೇ ರಾಕೇಶ್ ಪೂಜಾರಿ ಅವರು ಕೊನೆ ಸೆಳೆದಿರುವಂಥದ್ದು. ಇದೇ ರೀತಿ ದಿಲೀಪ್ ರಾಜ್ ಅವರ ರೀತಿ ಕೊನೆ ಸೆಳೆದಿರುವಂಥದ್ದು. ಕಾಕತಾಳೀಯ ಏನೋ ಎಂಬಂತೆ ಇಬ್ಬರು ಕೂಡ ಒಳ್ಳೆ ಆತ್ಮೀಯ ಸ್ನೇಹಿತರಾಗಿದ್ದರು. ಆದರೆ ಈಗ ಇಬ್ಬರು ಕೂಡ ಒಂದೇ ಸೀರಿಯಲ್ನಲ್ಲಿ ಕೂಡ ಪ್ರಮುಖದ ಪಾತ್ರ